ನಗರದ ಬೇಪಾರಿ ಗಲ್ಲಿಯಲ್ಲಿ 45 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬೇಪಾರಿ ಸಮಾಜದ ಸಮುದಾಯ ಭವನ ನಿರ್ಮಾಣ. ಹೌದು, ಹಲವಾರು ವರ್ಷಗಳಿಂದ ಬೇಪಾರಿ ಸಮಾಜದ ಈ ಸಮುದಾಯ ಭವನಕ್ಕಾಗಿ ಬೇಡಿಕೆ ಇತ್ತು. ಏಕೆಂದರೆ ದೊಡ್ಡ ಪ್ರಮಾಣದಲ್ಲಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಈ ಸಮುದಾಯ ಭವನದ ಅವಶ್ಯಕತೆ ಇತ್ತು. ಈ ವಿಷಯವನ್ನು ಪುರಸಭೆ ಉಪಾಧ್ಯಕ್ಷರಾದ ಇರ್ಫಾನ್ ಬೇಪಾರಿಯವರು ತಮ್ಮ ಸಮಾಜದ ಮುಖಂಡರೊಂದಿಗೆ ಕೂಡಿ ಈ ವಿಷಯವನ್ನು ತಕ್ಷಣ ವಾಯವ್ಯ ಶಿಕ್ಷಕರ ಮತ್ತು ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿಗಳಾದ ಶ್ರೀ ಪ್ರಕಾಶ್ ಹುಕ್ಕೇರಿ ಹಾಗೂ ಶಾಸಕರು ಶ್ರೀ ಗಣೇಶ್ ಹುಕ್ಕೇರಿ ಅವರನ್ನು ತಿಳಿಸಿದಾಗ ತಕ್ಷಣ 45 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿಸಿ ಈ ಬೇಪಾರಿ ಸಮಾಜಕ್ಕೆ ಒಂದು ಸಮುದಾಯ ಭವನವನ್ನು ನಿರ್ಮಿಸಿದ್ದಾರೆ ಮತ್ತು ಆ ನಿರ್ಮಿಸಿರುವ ಬೇಪಾರಿ ಸಮಾಜದ ಸಮುದಾಯ ಭವನವನ್ನು ಇಂದು ಶ್ರೀ ಗಣೇಶ್ ಹುಕ್ಕೇರಿ ಅವರು ಉದ್ಘಾಟಿಸಿದರು. ಮುಖ್ಯವಾಗಿ ಬೇಪಾರಿ ಸಮಾಜಕ್ಕೆ ಈ ಭವನ ಒಂದು ಅನುಕೂಲವಾಗಿದ್ದು, ಸನ್ಮಾನ್ಯ ಶ್ರೀ ಪ್ರಕಾಶ್ ಹುಕ್ಕೇರಿ ಹಾಗೂ ಗಣೇಶ್ ಹುಕ್ಕೇರಿ ಅವರ ಸತತ ಪ್ರಯತ್ನದಿಂದ ಹಾಗೂ ಇರ್ಫಾನ್ ಬೇಪಾರಿ ಅವರ ಉಪಾಧ್ಯಕ್ಷರ ಅವಧಿಯಲ್ಲಿ ನಿರ್ಮಾಣವಾಗಿರುವ ಒಂದು ಹೊಸ ಬೇಪಾರಿ ಸಮಾಜಕ್ಕೆ ಒಂದು ಸಮುದಾಯ ಭವನ ಕೂಡ ಇದೆ ಎಂದರು. ಈ ವೇಳೆ ಇರ್ಫಾನ್ ಬೇಪಾರಿ ಇವರಿಂದ ಬಂದಿರುವ ಅತಿಥಿಗಳಿಗೆ ಸತ್ಕಾರ ಕೂಡ ಮಾಡಲಾಯಿತು. ನಂತರ ಪುರಸಭೆ ಉಪಾಧ್ಯಕ್ಷರಾದ ಇರ್ಫಾನ್ ಬೇಪಾರಿ ಅವರು ಮಾತನಾಡಿ, ಬೇಪಾರಿ ಸಮಾಜದಲ್ಲಿ ಇದು ಒಂದು ಮೊಟ್ಟ ಮೊದಲಿಗೆ ಸಮುದಾಯ ಭವನ ಇಲ್ಲಿ ಆಗಿದೆ. ಅದಕ್ಕೆ ನಾವು ನಮ್ಮ ಬೇಪಾರಿ ಸಮಾಜದ ವತಿಯಿಂದ ಪ್ರಕಾಶ್ ಹುಕ್ಕೇರಿ ಹಾಗೂ ಗಣೇಶ್ ಹುಕ್ಕೇರಿ ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಿದರು. जो काम हुआ है अभी तक, पहला 20 लाख रुपए नीचे फाउंडेशन को, बाद में पूरा नीचे को 25 लाख रुपए, ये हमारे एमएलए साहब और हमारे एमएलसी साहब इनके बदौलत हुआ है। आपने अभी तक बता रहा हूँ, आज तक हमारे बेपारी समाज का जो भी काम हुआ है अभी तक कोई नहीं किया था। ये आपका बहुत बड़ा धन्यवाद बोलते हैं हमारे बेपारी समाज पहले क्या ये था ये घड़ा था पूरा है। अभी क्या है, हमें बहुत रिक्वेस्ट करें महीने को जाकर हमारे निरीक्षण मिले सौकार मिले सौकार ನಾವು ಮನೆಯಾಗ ಈಗ ಯಾವ್ದು ಭವನ ಎಲ್ಲ ಊರಿಗೆ ಮಾಡಿದ್ರೆ ಎಲ್ಲ ನಮ್ಮ ಸುಪ್ರೀಸರ್ಗ ಕ್ರಿಯೇಟನೆ ಮಾಡಿದ್ರಿ ಎಲ್ಲ ಸರಿ. ನಮ್ಮ ಸಮಾಜವಾಗಿ ಆಯ್ತು ಬಾ ಈಗ ಅಲ್ಲ 2 ದಿವಸ ಮಾಡ್ಬಿಡ್ತೇನೆ 2 ದಿವಸ ಮಾಡ್ಬಿಡ್ತೇನೆ ಎರಡು ಮಂದಿ आड़े हमें चर्चा में क्लियर करने की जगह है हमारे पास में। जो पेपर कार्ड को देने का सौदा करने में उसी दिन में 20 लाख रुपए शक्ल का पड़ेगा, बस वो 20 लाख रुपए चारों किसी के को 25 लाख रुपए दोनों को लेते हैं और चारों होने वाले कि 25 लाख रुपए किसी को दिया छोटे बस घर बोल के परसों बोल के फंक्शन में अपना सौदा परसों ओपनिंग कर देना है। 2 महीने के फंक्शन ये व्यापारी क्या साइड में जवाब ओपनिंग ಮಾಡಲು क्या साइड ಅನ್ನ ಹಾಗೆ ಸದಾ ಹೇಳ್ತಾರೆ ಸೌದ ಓಪನಿಂಗ್ ಮಾಡೋಕೆ बाकी का जोहा का बैठ में उनका आप लोग को बोले उनका क्या काम करने है जोहा को देगा और गणेश लोग आपको करने का विचार करें अना क्या है। आज तुम्हारे आशीर्वाद से सब काम वैसा है और ऊपर में फ्लोर होना और ये नीचे का पूरा कंपाउंड और तुम्हारे आशीर्वाद से जो होने वाला और एक बार हमारे पूरे जमात तरफ से गणेश और प्रकाश का बहुत बड़ा शुक्रिया अदा करते हैं कि हमारे समाज को हमारा बैकवर्ड समाज को एक उपाध्याय सोल्यूशन को ला दे जो तुम्हें नहीं आते थे तो होता लगता हमारे समाज में कभी इसका पूरे जमात की तरफ से पूरे बेपारी समाज की तरफ से आपका मैं पहले से शुक्रिया अदा करते हैं और आने वाले दिनों में अना अभी काम आए हमारे को अभी हमारा एक सबसे बड़ा मसला है हमारे एक सॉफ्टवेयर का हमारा मसला है। हमें तुम्हारा भी नहीं दिन भर बोले सॉफ्टवेयर भी बोले हम तब तुम्हारे मिलकर के अंदर सरकार के मिलकर के अंदर हमारा एक सॉफ्टवेयर का इंतजाम कर दो। हमारे लोगों या बहुत में तकलीफ लोगों को हमारे धंधे की वजह से किसी तकलीफ नहीं होना हो गया तुम्हारे अपने रिक्वेस्ट करेंगे अपना काम ये 5 किलोमीटर दूर अपना जागा हुआ वहाँ जाको आराम से हमारा अदा करते हैं यहाँ बहुत में लोगों को तकलीफ होने का बात सही वो तकलीफ हो जाए हमारे तरफ बाहर काम की तुम्हारे पेड़ करो देना में वहाँ जाकर हमने हम लोग आराम से जगह कर सकते और अपना जी बस।
ಅತಿಥಿಗಳಾಗಿ ಆಗಮಿಸಿರುವ ಸನ್ಮಾನ್ಯ ಶ್ರೀ ಗಣೇಶ್ ಹುಕ್ಕೇರಿಯವರು ಮಾತನಾಡಿ, ನಾವು ನಮ್ಮ ಭಾಗದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ 5 ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದೇವೆ ಮತ್ತು ಅದರ ಜೊತೆಯಲ್ಲಿ ಮುಂದಿನ ದಿನಮಾನಗಳಲ್ಲಿ ಮಕ್ಕಳ ಭವಿಷ್ಯಕ್ಕಾಗಿ ಉನ್ನತ ಶಿಕ್ಷಣ ಬಗ್ಗೆ ಕಾಳಜಿ ವಹಿಸುವುದರ ಜೊತೆಯಲ್ಲಿ ಬರುವ ದಿನಮಾನಗಳಲ್ಲಿ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಜಿಟಿಟಿಸಿ ಕಾಲೇಜು ಹತ್ತಿರ ಇರುವ 15 ಎಕರೆ ಜಾಗದಲ್ಲಿ ಒಂದು ಮಕ್ಕಳ ಮುಂದಿನ ದಿನಮಾನಗಳಲ್ಲಿ ಒಲಿಂಪಿಕ್ಗಳಲ್ಲಿ ಭಾಗಿಯಾಗಿರುವ ದೃಷ್ಟಿಯಿಂದ ಕ್ರೀಡೆಗಾಗಿ ಮೈದಾನ ವ್ಯವಸ್ಥೆ ಕೂಡ ಮಾಡಲಾಗುವುದು ಎಂದರು. ಹಾಗೂ ಬರುವ ದಿನಮಾನಗಳಲ್ಲಿ ಚಿಕ್ಕೋಡಿ ಸಿದ್ದಲ್ಗ ಮತಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡುವ ವಿಷಯದ ಕುರಿತು ಹೇಳಿದರು. ಈ ವೇಳೆ ಬಂದಿರುವ ಅತಿಥಿಗಳು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ರಾಮಾ ಮಾನೆ, ಅನಿಲ್ ಮಾನೆ, ಗುಲಾಬ್ ಹುಸೇನ್ ಬಾಗ್ವಾನ್, ಪ್ರಭಾಕರ್ ಕೋರೆ, ಮಜೀದ್ ಬೇಪಾರಿ, ವಿನೋದ್ ಮಾಳ್ಗೆ, ಶ್ರೀಮಂತ್ ಮಾಳ್ಗೆ ಹಾಗೂ ಯೂಸುಫ್ ಚೌಧರಿ, ದಸ್ತಗೀರ್ ಚೌಧರಿ, ಮೇರಾ ಚೌಧರಿ, ನೂರ್ ಬೇಪಾರಿ, ಭಾಷಾ ಬೇಪಾರಿ, ಇಸ್ಮಾಯಿಲ್ ಬೇಪಾರಿ, ಹುಸೇನ್ ಬೇಪಾರಿ, ಸಲಾಂ ಬೇಪಾರಿ, ಅಯೂಬ್ ಬೇಪಾರಿ, ಮಜೀದ್ ಚೌಧರಿ, ಸಂಶೋದ್ದೀನ್ ಬೇಪಾರಿ, ಸತ್ತಾರ್ ಬೇಪಾರಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಇವತ್ತ ಸಮಾಜ ಸಣ್ಣದ ದೊಡ್ಡದ ಬಹಳ ಮಹತ್ವ ಇಲ್ಲ. ನಿಮ್ಮ ಮೇಲೆ ಇಟ್ಟಂತ ಪ್ರೀತಿ, ನಿಮ್ಮ ಮೇಲೆ ಇಟ್ಟಂತ ವಿಶ್ವಾಸ ನೀವು ನಮ್ಮನ್ನ ಸ್ಥಾನ ಮಾಡಿಕೊಟ್ಟಿದ್ರಿ. ನಿಜವಾಗ್ಲೂ ಇದೊಂದು ಒಳ್ಳೆ ಕಗ್ಗ. ನಮ್ಮ ಮುಜಾವರ್ ಕಗ್ಗದರು ಅವ್ರಿಗೆ ಸಂದರ್ಭದಾಗ ನಾ ಅತ್ಯಂತ ಧನ್ಯವಾದ. ಬಹಳ ಮನಸ್ಸಿನಿಂದ ಈ ಕಟ್ಟಡ ಯಾಕಬಾರದು ಬಹಳ ಒಂದು ಒಳ್ಳೆ ವಿಚಾರ ಮಾಡಿ ಇವತ್ತ ಸುಂದರವಾಗಿ ಕಟ್ಟಡ ಕಟ್ಟಿದರು. ಇವತ್ತ ರಾಮಮಾಣಿಯವರು ಕೂಡ ಅಂದ್ರೆ ಅವರ ಅಧ್ಯಕ್ಷರಾದಾಗ ಈ ಜಾಗ ಇದ್ದು ಅದಾದ್ಮೇಲೆ 25 ವರ್ಷ ಇತ್ತು. 25 ವರ್ಷ ಆದರೂ ಕೂಡ ಇದೇನು ಜಾಗ ಇತ್ತು ಆ ಜಾಗವನ್ನ ಸುಲಭ ಈ ಸಮುದಾಯ ಭವನ ಮಾಡಿ ಈ ಹುಡುಗರು ನಾಳೆ ಭವಿಷ್ಯದಾಗ ಮದುವೆ ಆಗಲಿ, ಕಾರ್ಯಕ್ರಮ ಆಗಲಿ, ಏನು ನಾಳೆ ವಿದ್ಯಾಭ್ಯಾಸದಲ್ಲಿ ಏನು ಕಲಿಯಾಗಿ ಕೂಡ ಈ ಒಂದು ಜಾಗ ನೀವು ಸರಿಯಾಗಿ ವ್ಯವಸ್ಥೆ ಮಾಡಬಹುದು. ಈಗಾಗಲೇ ಪ್ರಭಾಕರ್ ಅವರೇ ಸ್ವಾಗತ ಒಳಗ ಒಂದು ಜಾಗ ಕೂಡ ಐಡೆಂಟಿಫೈ ಮಾಡಿದರು. ಇವರ ಅಧ್ಯಕ್ಷರು, ಉಪಾಧ್ಯಕ್ಷರು ಇಲ್ಲದ ಈ ಒಂದು ನಾಳೆ ಜಿಲ್ಲೆಗಳನ್ನು ಖಾಲಿ ಮಾಡ್ತೀರಿ. ಎಲ್ಲಿ ಆ ಕಡೆ ನಿಮ್ಮ ಎಲ್ಲಿ ಖಾಲಿ ಮಾಡ್ತೀರಿ. ನಿಮ್ಮ ಎನ್ವೈರನ್ಮೆಂಟ್ ಕ್ಲಿಯರ್ ಆಗಲಿ, ಮತ್ತೆ ಅನುದಾನ ಬೇಕು. ಅದರ ಕಾಂಪೌಂಡ್ ಕಟ್ಟಡ ಕೂಡ ಮತ್ತೊಂದು 20 ಲಕ್ಷ ರೂಪಾಯಿ, ಈ ಕಟ್ಟಡ ಕೂಡ 20 ಲಕ್ಷ ರೂಪಾಯಿ. ಇವರು ಹದವಾಗಿ ಮುನ್ಸಿಪಾಲಿಟಿ ಇವರು ಕ್ಲಿಯರ್ ಆಗಲಿ. ಸುಮಾರು ನಾವು ಇವರು ಆಗ್ಬೋದು. ಇವರು ಇಲೆಕ್ಟ್ರಿಕ್ ಬೇಕು. ಉಪಾಧ್ಯಕ್ಷರ ಇನ್ನೊಂದು ಜವಾಬ್ದಾರಿ ಸ್ಥಾನಕ್ಕೆ ಮೀಟಿಂಗ್ ಇಲ್ಲಿನ ಒಂದು ಖರಾಬು. ಅದರ ಒಂದು ಜಾಗ ಕಟ್ಟಡ ಕೂಡ ವಿರೋಧ ಮಾಡ್ತಾರೆ. ನಿಮ್ಗೆಲ್ಲರಿಗೂ ಸಂದರ್ಭನ ನಿಮ್ಗೆಲ್ಲರೂ ಇವತ್ತು ರಾಮಾಯಣ ವಿಶೇಷ ನಮ್ಮ ಸರ್ಕಾರದ ಮೇಲೆ ಹೆಚ್ಚಿನ ನಾವು ಗ್ಯಾರಂಟಿಗೆ ಆಗಲಿ 1 ವರ್ಷ ಆದ್ಮೇಲೆ ಹೆಚ್ಚಿನ ಪ್ರಮಾಣದಾಗ ಗ್ಯಾರಂಟಿ ವ್ಯವಸ್ಥೆ ಮಾಡಿಕೊಟ್ಟಿದ್ದೆವು. ಈಗ ಮೊನ್ನೆ ಸನ್ಮಾನ್ಯ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಆಗಲಿ, ಪ್ರಕಾಶನಾಗಲಿ, ಸತೀಶನಾಗಲಿ ಎಲ್ಲರೂ ಕೂಡಿ ಮುಂದಿನ ಹೇಳಿದ್ದೇನೆ. ಅಂದ್ರೆ ಈ ರೋಡಿನ ಸ್ವಲ್ಪ ಹುಡುಗರಿಗೆಲ್ಲ ಮೊಬೈಲ್ ನಿಂತಿದ್ದರು. ಇವರ ಮುಂದಿನ ಭವಿಷ್ಯ ಶುರು ಆಗ್ಬೇಕಾದ್ರೆ ಮುಂದೆ ಚಿಕ್ಕೋಡಿ ಜಿಲ್ಲಾ ಆಗ್ತದೆ. ಚಿಕ್ಕೋಡಿ ನಾಳೆ ಒಂದು ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಆಗಲಿ, ಇಂಜಿನಿಯರಿಂಗ್ ಕಾಲೇಜ್ ಆಗಲಿ, ನಾಳೆ ಗೌರ್ಮೆಂಟ್ ಹಾಸ್ಪಿಟಲ್ ಆಗಲಿ, ಈಗಾಗಲೇ ಎಲ್ಲ ನಾಳೆ ಜಿಲ್ಲಾದಲ್ಲಿ ಎಲ್ಲ ನಿಮ್ಮ ಮಕ್ಕಳಿಗೆ ಇಲ್ಲೇ ಒಂದು ಗುಣಮಟ್ಟದ ಶಿಕ್ಷಣ ಕೊಡಕ ನಮ್ಮನ್ನು ಅವಕಾಶ ಇದೆ. ರಾಮಮೋಹನ್ ಹೇಳಿದ್ರು, ಎಷ್ಟು ವರ್ಷದಿಂದ 50%, 70% ಇಲ್ಲ ಕೆಲಸ ಮಾಡಿದ್ರೆ ನಮ್ಮ ಈ ಹುಡುಗರು ಯಾವಾಗ ಕಲಿಬೇಕು, ಎಲ್ಲ ಹುಡುಗರು ಯಾವಾಗ ಇಂಜಿನಿಯರ್, ಡಾಕ್ಟರ್, ಇವರು ಯಾವಾಗ ನಮ್ಮ ದೇಶದ ಪ್ರಗತಿ ಮಾಡಬೇಕಂತ ವಿಚಾರ ಮಾಡಿ ಅವ್ರು ನಿಜವಾಗ ಹೇಳಿದ್ರು. ಆ ಪ್ರಕಾರ ನಾವು ಪ್ರಕಾಶನ ಕೂಡ ಅದು ವಿಚಾರ ಮಾಡಿದ್ವು. ಪ್ರಭಾಕರ್ ತಾವು ಗುರುತಿದ್ದೀಗ ನಮ್ಮ ಮ್ಯಾಗ್ ಈಗಿನ ಜಿಟಿಟಿಸಿ ಕಾಲೇಜ್ ನೀವು ಸುಮಾರು 15 ಎಕರೆದಾಗ ಅಲ್ಲೊಂದು ಫಸ್ಟ್ ಕ್ಲಾಸ್ ಕ್ರೀಡಾಂಗಣ ಈಗಾಗಲೇ 2 ಕೋಟಿ ರೂಪಾಯಿ ಅನುದಾನ ಈಗಾಗಲೇ ಎಸ್ಟಿಮೇಟ್ ಕಳಿಸಿದ್ರು. ನಮ್ಮ ಈ ಭಾಗ ಈ ಹುಡುಗರಿಗೆ ನಾಳೆ ಮುಂದಿನ ಸರ್ತಿ 2026 ಒಲಿಂಪಿಕ್ಸ್ ಬರ್ತೈತಿ. ಇದನ್ನ ತಲೆಗೆ ಈ ಭಾಗ ಸತೀಶ್ ಜಾರಕಿಹೊಳಿ ಶ್ರೀ ನಮ್ಮ PWD ಮಿನಿಸ್ಟರ್ ಅವ್ರಿಗೆ ಅನ್ನುವಂಥದ್ದ ಕ್ರೀಡಾ ಪತ್ರಿಕೆಗಳಿಂದ ಎಲ್ಲಿಂದ ಸಾಧ್ಯ ಆಗ್ತೈತಿ. ಒಂದು ಚಲೋ ಇಲ್ಲಿವನ್ನ ನಾಳೆ ಕ್ರೀಡಾಂಗಣ ಈ ಹುಡುಗರಿಗೆ ನಾಳೆ ಓಡಾಗ ಕಲಿಯಾಕ ಒಳ್ಳೆ ಅವಕಾಶ ಇದ್ದಿದ್ದಂತ ಈ ಸಂದರ್ಭದಾಗ ಹೇಳಿ ಚಿಕ್ಕೋಡಿದಾಗ ನಾವೆಲ್ಲ ಸಾಧಕರ ಮೊನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಯವರಿಂದ 5 ಕೋಟಿ ರೂಪಾಯಿ ಚಿಕ್ಕೋಡಿ ಡೆವಲಪ್ಮೆಂಟ್ ಮಾಡಕ್ಕೆ ಈಗಾಗಲೇ ಮಂಜೂರು ಮಾಡಿ ಪ್ರಕಾಶನವರು ಕೂಡ ನಿಮ್ಗೆಲ್ಲರೂ ಆರ್ಡರ್ ಕಾಪಿ ಕೊಟ್ಟರು. ಮತ್ತು
ಈ ಚಿಕ್ಕೋಡಿಯ ವಿಶೇಷ ಅನುದಾನ ಸರ್ಕಾರದಿಂದ 20 ಕೋಟಿ ರೂಪಾಯಿ ನಮಗೆ ಚಿಕ್ಕೋಡಿಗೆ ಉಪಾಧ್ಯಕ್ಷ ಕೊಡುವಂತ ನಾವು ಅಂಡರ್ಗ್ರೌಂಡ್ ಪೈಪ್ಲೈನ್ ಆಗಿ ಮುಂದಿನ ನಿರ್ಮಾಣದ ಕೇಬಲ್ ಆಗಲಿ ರೋಡ್ ಆಗಲಿ ಇಲ್ಲ ಎಕ್ಸ್ಟೆನ್ಷನ್ ಎಲ್ಲೆಲ್ಲಿ ರೋಡ ಗಡ್ಡದ ಕುಡಿ ನೀರು ವ್ಯವಸ್ಥೆ ಇಲ್ಲ. ಕುಡಿ ನೀರು ವ್ಯವಸ್ಥೆ ಕೂಡ ಸುಮಾರು ಈಗ 5 ಲಕ್ಷ ಲೀಟರ್ಗ ಈಗಾಗಲೇ ಟ್ಯಾಂಕಿ ಮಂಜೂರಾತಿಯಾಗಿ ಮೊನ್ನೆ ಅದ್ರ ಬಗ್ಗೆ ಮೀಟಿಂಗ್ ಅದರ ಅಪ್ರೂವಲ್ ಕೂಡ ಹೋಗಿಲ್ಲ. ಅಂದ್ರೆ ಇದೆಲ್ಲ ವಿಚಾರ ಮಾಡಿ ಈ ನಮ್ಮ ಗಡಿಭಾಗ ಚಿಕ್ಕೋಡಿ ಸತತವಾಗಿ ನಾವಾಗಿ ಪ್ರಕಾಶನ ಇವತ್ತಿಗೆ ನೀವು ಆಗಲೇ ಕೆಲಸ ಮಾಡಿದ್ದೆವು. ಈ ಮಕ್ಕಳು ನಾಳೆ ಏನು ಇವರು ಭವಿಷ್ಯ ನಿರ್ಮಾಣ ಮಾಡಕ್ಕೆ ಇಷ್ಟೆಲ್ಲ ನಾವು ಕೆಲಸ ಮಾಡಿರ್ತೀವಿ. ಇವತ್ತ ಹೇಳಿ ಇಲ್ಲೊಂದು ಕಂಪೌಂಡ್ ವಾಲ್ ಬೇಕು, ಮ್ಯಾನ್ ಇನ್ನೊಂದು ಅಂಗಡಿ ಪಾಯಾಗಿ ಕೆಲಸದಿಂದ ಮ್ಯಾಗಿನ ಸುಮಾರು ಒಂದು 25-30 ಲಕ್ಷ ರೂಪಾಯಿ ಅನುದಾನ इस सुंदर कट्टर भवन का हमारे हमें गुलाब से बाबा का मतलब हमारा खेल लगा सत भवन में एकदम सुंदर भवन है. इडी ದೇಶದಾಗ ಕರ್ತವ್ಯ ಕೆಳಗಡೆ ಇದ್ದವರಂದ್ರೆ ಬೇಕಾಗಿಸಬಾರ್ದು. ಮತ್ತು ಆಸುವಂತ ಮನುಷ್ಯ ಬಂದಿಲ್ಲ, 8 ವರ್ಷದಿಂದ ಹೋಗ್ತಿಲ್ಲ. ಆಮೇಲೆ ಗಣೇಶನ ಪ್ರಕಾಶನ ಸಮಾಜದಲ್ಲಿ ಏನು ಮಾಡಬೇಕು ಅಂತ ಬಹಳ ವರ್ಷದಿಂದ ನಮ್ಮ ಬೇಕಾಗಿ ನಮ್ಮ ಗುಲಾಬ್ ಬಾಬಾದಲ್ಲಿ ಇವರೆಲ್ಲರೂ ಕೂಡಿ ಒಂದು ಸಮಾಜದ ಭವನ ಬೇಕಾಗಿದೆ ಅಂತ ಬಹಳ ವರ್ಷದ ಮುಂಚೆ ಇವತ್ತು ಈ ಭವನ ಸಮಾಜದ ಹಾಲಿನ ಉಪಯೋಗಗಳ ಭವನ ಇನ್ನೂವರೆಗೆ ಹೋಗಿಲ್ಲ. ಬಾಬು ಕಟ್ಟಿದ್ರು ನಾವೇನು ಸಮಿತಿ ಜಮಾ ಆದ್ದರಿಂದ ಆಮೇಲೆ ಸಮಾಜ ತಿಳ್ಕೋಬೇಕಾಗಿ ನಾವು ಯಾರು ಕೂಡ ಇಲ್ಲ ನಮ್ಗೆ ಕೆಲಸ ಆಗ್ತಾವ. ಇವತ್ತು MP ಬಂದಾಗ ಅವ್ರಿಗೆ ಪ್ರಭಾಕರ ಅವ್ರಿಗೆ MP ಪ್ರಭಾವ ಕೆಲಸ ಆಗ್ತಾವ. ಗಣೇಶನ ಅವ್ರಿಲ್ಲ, ಇದೆಲ್ಲ ಮೆಂಬರ್ ಇವ್ರು ಯಾರು ಪ್ರಭಾವಿರೋದು सभी कुछ ಕೆಲಸ ಯಾರ ಕಡೆ किसी के पास होता है. आप सब जा करें जो काम कर रहे हैं नहीं किसी के पास जाना. ये काम करने के बाद रुकना नहीं है. आज देखो आज तक समाज को एक ऊंचा छाती गणेश सरकार का सरकार गणेश सरकार काम किया है. नेपाली समाज को समाज के तुम्हारे है जो होने का बात वो काफी है. आज मुझे बड़ी खुशी हो रही है कि चिक्कोड़ी के गवर्नमेंट के हिसाब से जितना सोचा था उतना हमारे मेरे साहब जी प्रकाश राउत जी ने बहुत मुश्किल से किया. हमारी तकदीर है, चिक्कोड़ी वालों की नसीब है, तकदीर है जो हमें ऐसा एक MLA मिला. हमें इतना तो क्या हमें गॉड का भी थैंक्स करते हैं कि हमारे गांव का ऐसा एक MLA मिला. ये हमें इनका बहुत बहुत शुक्र अदा करते हैं. छोटे समाज से लेकर बड़े समाज हर समाज की खासकर ख्याल रखने वाले ये हमारे अड्डे वही अपने आज माइनॉरिटी के लिए मुसलमानों के लिए बहुत कुछ क्या. माइनॉरिटी के अंदर एक नेपाली समाज था जो मौत में नहीं आया करता था. आज नेपाली समाज पर इतना बड़ा एहसान किया गणेश साहब ने. हमको एक नेपाली समाज के तरफ से एक उपाध्यक्ष के तौर पर एक उत्साह दिया. और साथ ही बात क्या है हम आज तक जो पहले समितियां में बने आज हमारे आधार के अंदर एक समुदाय भवन हमें महल से ज्यादा है. आज ये हमारे लिए बहुत फायदेमंद है. हमारे छोटे मोटे काम जब भी इसके अंदर काम होता है तब गणेश का नाम
गांव में जाने से हमारे समाज पर जो इन्होंने उपकार किया, आज मैं उनका तहे दिल से शुक्र अदा करते हुए अभी मस्जिद में पता है मैंने के ना हमारा से हॉल का काम करे, हम उनका बहुत बहुत शुक्रिया अदा करते हैं जो हम मंगलवार को सुबह सब सबको ख्याल रखा। पहली बार जब लास्ट टाइम को बहुत हॉल का काम होता था, गुलाब नाटक आए थे वो प्रॉपर होने वाले से आगे का काम रहा वहाँ रहा कुछ चुके नहीं। अब इस बार हमारा मिलने का कुछ छोटा नहीं हो गया तो होगा हमारा हॉल का होकर नम हॉल को वही मेरा तो हॉल काम चालू है कैसे करे हमारा तकरार से चालू करेंगे तो पता ये दिन वो लगता है दूसरा जगह पर मिलने गया पर सौकर कैसे वो काम करते देखते करते हैं मेरे बड़े एक बार कुछ ना ये हॉल जाना मत नहीं तो हर बार बोल रहे हो इतने बैठे बैठे इलेक्शन में क्या कर लेंगे हॉल जरा छोटा होगा ऊपर कितने पैसे लगते कुछ नहीं लगेगा। बनने वक्त बहुत मेहनत से किया मस्जिद में से खाने का मिले हमारा क्या हुआ है कि मुझे बार बार मिले सौकर के नेशनल से युवा की बेटा में युवा के आप लोग कितना गया था काम भी बहुत अच्छा है इसके अंदर अक्सर विभिन्न लोगों समझे जमात की तरफ भी हमें अच्छे सलाह करते हैं बहुत बहुत तो एक बार क्या हुआ है ऊपर का शुरुआत में जब फंक्शन बड़े बड़े करते आते हैं तो ये जितना जो मगनी आते हैं वो होने वाले हैं ऊपर जमात की मीटिंग वाली तो बड़ा खाना ऊपर भेजे आएगा तो बहुत पूछे आप सामने की जगह किसका पूछा तो जरा सौकर को बात करके जरा एक रिक्वेस्ट है बाकी जगह